ಕರಾವಳಿಯ ಅತಿದೊಡ್ಡ ಸಾಂಪ್ರದಾಯಿಕ ಕ್ರೀಡೆ ಅಂದರೆ ಅದು ಕಂಬಳ. ಈಗ ಉಡುಪಿಯಲ್ಲೇ ಮೊದಲ ಬಾರಿಗೆ ನಡೆಯುವಂತಹ ಉಡುಪಿ ಕಂಬಳ ಅನ್ನುವಂಥದ್ದು ಈಗ ರಾಜಕೀಯ ಕಿತ್ತಾಟಕ್ಕೆ ಕಾರಣ ಆಗಿರುವಂಥದ್ದು. ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ 80 ಬಡಗುಬೆಟ್ಟು ಭಾಗದಲ್ಲಿ ಹತ್ತರಡಿ 80 ಬಡಗುಬೆಟ್ಟು ಗ್ರಾಮದಲ್ಲಿ ಏನು ಉಡುಪಿ ಕಂಬಳ ಆಯೋಜಿಸಲಾಗಿದೆ. ಅದರ ಶಂಕುಸ್ಥಾಪನೆ ನಡೆಯಬೇಕಿತ್ತು. ಈಗ ರಾಜಕೀಯ ಕಿತ್ತಾಟಕ್ಕೆ ಏನು ಕಾರಣ ಆಗಿರುವಂಥದ್ದು ನೋಡ್ತಾ ಇರಬಹುದು. ನನ್ನ ಹಿಂದೆ ಕಾಣ್ತಾ ಇರುವಂತಹ ಒಂದು 13 ಎಕರೆ ಏನು ಭೂಮಿ ಇದೆ, ಇದು ಸರ್ಕಾರಿ ಭೂಮಿ. ಇಲ್ಲಿ 6.5 ಎಕರೆ ಜಾಗದಲ್ಲಿ ಕಂಬಳಕ್ಕೆ ಎಲ್ಲ ಸಕಲ ಸಿದ್ಧತೆಗಳು ನಡಿಬೇಕಿತ್ತು. ಅದಕ್ಕಾಗಿ ಈಗ ಶಂಕುಸ್ಥಾಪನೆ ಕೂಡ ಇವತ್ತು ಆಯೋಜಿಸಲಾಗಿದೆ. ಅದು ಕೂಡ ಏನು ಬಿಜೆಪಿಯ ನಾಯಕರು, ಇಲ್ಲಿನ ಬಿಜೆಪಿ ಶಾಸಕರು ಏನಿದ್ದಾರೆ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಮತ್ತು ಉಳಿದಂತಹ ಎಲ್ಲ ಶಾಸಕರು ಸೇರಿಕೊಂಡು ಈ ಭಾಗದಲ್ಲಿ ಶಂಕುಸ್ಥಾಪನೆ ಮಾಡಬೇಕಿತ್ತು. ಜಿಲ್ಲಾಡಳಿತದಿಂದ ಮುಖ್ಯವಾಗಿ ಜಿಲ್ಲಾಡಳಿತದಿಂದ ಆಯೋಜನೆ ಮಾಡಿದಂತಹ ಇದು ಉಡುಪಿ ಕಂಬಳ ಸುಮಾರು 6.5 ಎಕರೆ ಏನು ಜಾಗವನ್ನು ಏನು ಉಡುಪಿ ಕಂಬಳ ಸಮಿತಿಯ ಮೂಲಕ ಇದು ಕ್ರೀಡಾ ಇಲಾಖೆಯಿಂದ ಈ ಕಂಬಳವನ್ನು ಆಯೋಜನೆ ಮಾಡಲಾಗಿದೆ. ಹಾಗಾಗಿ ಈಗ ಏಕಾಏಕಿ ರಾತ್ರೋರಾತ್ರಿ ಒಂದು ಮಾಜಿ ಶಾಸಕರು, ಕಾಪು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಒಂದು ಪೋಸ್ಟರ್ನ ಬಿಡುಗಡೆ ಮಾಡ್ತಾರೆ. ಅದು ಏನಂದರೆ ಕಂಬಳವನ್ನು ಏನು ರಾಜಕೀಯ ಬೆರೆಸಿ ಒಂದು ಪೋಸ್ಟರನ್ನು ಬಿಡುಗಡೆ ಮಾಡಿದೆ ಅನ್ನುವಂತಹ ಆರೋಪವನ್ನು ಏನು ಇಲ್ಲಿನ ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಅವರು ಆರೋಪ ಮಾಡಿರುವಂಥದ್ದು. ಈಗ ಎಲ್ಲ ವ್ಯವಸ್ಥೆಗಳು ಆಗಿತ್ತು, ಆದರೆ ಏಕಾಏಕಿ ರಾತ್ರಿ ವಿನಯ್ ಕುಮಾರ್ ಸೊರಕೆ ಅವರು ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ. ಅದು ಏನಂದರೆ ಮಾರ್ಚ್ 4ರಂದು ಶಂಕುಸ್ಥಾಪನೆ ಮಾಡಬೇಕಂತೇಳಿ ಆಗ್ರಹಿಸುವಂತಹ ಒಂದು ಪೋಸ್ಟರನ್ನು ಬಿಡುಗಡೆ ಮಾಡಿದ ಜೊತೆಗೆ ಅದನ್ನು ಉಸ್ತುವಾರಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೂಲಕ ಅದನ್ನು ಶಂಕುಸ್ಥಾಪನೆ ಮಾಡಬೇಕಿತ್ತು ಅನ್ನುವಂತಹ ಏನು ಪೋಸ್ಟರನ್ನು ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ಪೂರ್ವ ನಿಗದಿ ಅಂತೆ ಈಗ ಶಂಕುಸ್ಥಾಪನೆಗೆ ಬಿಜೆಪಿ ಮುಂದಾಗಿ ಈಗ ಏನು ನಿಷೇಧಾಜ್ಞೆ ನಡುವೆ ಒಂದು ಶಂಕುಸ್ಥಾಪನೆ ಮಾಡಿದ್ದಾರೆ. ಇದು ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ BNS ಕಲಂ 163 ಅಡಿಯಲ್ಲಿ ನಿಷೇಧಾಜ್ಞೆ ಕೂಡ ಜಾರಿ ಮಾಡಲಾಗಿತ್ತು. ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿತ್ತು. ಆದರೆ ಈಗ ಶಾಸಕರು ಮತ್ತು ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು ಹರೀಶ್ ಪೂಂಜಾ ಇವರೆಲ್ಲ ಸೇರಿದಂತೆ ಇಲ್ಲಿ ಜನ ಕೂಡ ಜಮಾಯಿಸಿದ್ದಾರೆ. ಈ ಭಾಗದ ಬಹಳಷ್ಟು ಏನು ಸಾರ್ವಜನಿಕರು ಜಮಾಯಿಸಿದರು. ಶಂಕುಸ್ಥಾಪನೆ ಕೂಡ ಏನು ಎಲ್ಲ ರೀತಿಯ ವ್ಯವಸ್ಥೆ ಪೂರ್ವಕವಾಗಿ ಮಾಡಲಾಗಿದೆ. ಆದರೆ ವಿನಯ್ ಕುಮಾರ್ ಸೊರಕೆ ಹಾಗೂ ಉಸ್ತುವಾರಿ ಸಚಿವ ಹೆಬ್ಬಾಳ್ಕರ್ ಕೂಡ ಕರೆ ಮಾಡಿ ಅದು ಮುಂದೂಡಿ ಅನ್ನುವಂತಹ ಒಂದು ಒತ್ತಾಯವನ್ನು ಈ ಭಾಗದ ಶಾಸಕರು ಮಾಡಿದ್ದಾರೆ. ಆದರೆ ಶಾಸಕರು ಹೇಳುವಂತೆ ಇದು ಏನು ಅದೊಂದು ಶಾಸ್ತ್ರದ ಹಿನ್ನೆಲೆಯಲ್ಲಿ ಈ ದಿನ ನಿಗದಿ ಆಗಬೇಕಿತ್ತು, ಈ ದಿನ ಮಾಡಬೇಕು, ಹಾಗಾಗಿ ನಾವು ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಈಗ ಶಂಕುಸ್ಥಾಪನೆ ಮಾಡಿದ್ದಾರೆ. ಎಲ್ಲ ಜಿಲ್ಲೆಯ ಕರಾವಳಿ ಉಡುಪಿ ಜಿಲ್ಲೆಯ 5 ಶಾಸಕರು ಈಗ ಈ ಭಾಗಕ್ಕೆ ಬರ್ತಾ ಇದ್ದಾರೆ. ಪೊಲೀಸ್ ಬಿಗಿ ಭದ್ರತೆ ಇದೆ ಮತ್ತು ಎಲ್ಲ ರೀತಿಯ ಬಿಜೆಪಿ ಮುಖಂಡರು ಕೂಡ ಈಗ ಇರುವಂಥದ್ದು. ಒಂದು ರೀತಿಯ ಕಾಂಗ್ರೆಸ್ ಬಿಜೆಪಿ ಕಚ್ಚಾಟದ ರೀತಿಯಲ್ಲಿ ಆಗ್ತಾ ಇರುವಂಥದ್ದು. ಈ ಒಂದು ಬಿಜೆಪಿಯ ಏನು ಶಂಕುಸ್ಥಾಪನೆ ನಿಟ್ಟಿನಲ್ಲಿ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ. ಇದು ಒಂದು ಒಳ್ಳೆಯ ಕಂಬಳಕ್ಕೆ ಕೆಸರೆಡೆ ಆಡುವಂತಹ ರಾಜಕೀಯ ಬೆರೆಸುವಂತಹ ಪ್ರಯತ್ನವನ್ನು ಈಗ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ, ವಿನಯ್ ಕುಮಾರ್ ಸೊರಕೆ ಮಾಡ್ತಾ ಇದ್ದಾರೆ. ಯುವಜನ ಕ್ರೀಡೆ ಇಲಾಖೆಯ ಜಮೀನಲ್ಲಿ ಶಂಕುಸ್ಥಾಪನೆ ಆಗಿದೆ, ಕಂಬಳಕ್ಕೆ ಜಮೀನು ಕಾಯ್ದಿರಿಸಿರುವಂಥದ್ದು. ಹಾಗಾಗಿ ಇದು ಮುಹೂರ್ತ ಇದೆ, ಇವತ್ತು ಏನು ಶನಿವಾರ ಮುಹೂರ್ತ ಇದೆ. ಹಾಗಾಗಿ ನಾವು ಇವತ್ತು ಮಾಡಿದ್ರೇ ಸರಿ ಅನ್ನುವಂಥದ್ದು ಹೇಳ್ತಾ ಇದೆ. ಆದರೆ ಜಿಲ್ಲಾಡಳಿತದಿಂದ ಆಗುವಂತಹ ನಿಯೋಜಿತ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಅದು ಮುಂದೂಡಬೇಕು. ಮುಖ್ಯವಾಗಿ ಉಸ್ತುವಾರಿ ಸಚಿವೆ ಹೆಬ್ಬಾಳ್ಕರ್ ಕೂಡ ಕರೆ ಮಾಡಿ ಅದನ್ನು ಮುಂದೂಡುವಂತೆ ಒತ್ತಾಯ ಹೇರಿದ್ದಾರೆ ಅನ್ನುವಂಥದ್ದು ಹೇಳಿರುವಂಥದ್ದು. ನೋಡ್ತಾ ಇದ್ದರೆ ಉಸ್ತುವಾರಿ ಸಚಿವರಿಗೆ ಇಲ್ಲಿ ಬರುವುದೇ ಅಪರೂಪ. ಅದರಲ್ಲಿ ಇಂತಹ ಒಂದು ಕಾರ್ಯಕ್ರಮಕ್ಕೆ ಅವರು ಮುಂದೂಡಿ ಅನ್ನುವಂಥ ಏನು ಅದು ಇಂಟ್ರೆಸ್ಟನ್ನು ತೋರಿಸಿ ನೋಡ್ತಿದ್ರೆ ಇದು ಸಂಪೂರ್ಣವಾಗಿ ರಾಜಕೀಯ ಅನ್ನುವಂಥದ್ದು ಸಂಪೂರ್ಣವಾಗಿ ಕಾಣ್ತಾ ಇರುವಂಥದ್ದು. ಸದ್ಯ ಎಲ್ಲ ರೀತಿಯ ಶಂಕುಸ್ಥಾಪನೆಯ ಮುಹೂರ್ತದ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ವಿಧಿವಿಧಾನಗಳು ಈಗಾಗಲೇ ಆಗಿದೆ. ಹರೀಶ್ ಪೂಂಜಾ ಇದ್ದಾರೆ, ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಇದ್ದಾರೆ, ಮತ್ತು ದೇವಿಪ್ರಸಾದ್ ಶೆಟ್ಟಿ ಅವರಿದ್ದಾರೆ. ಕಂಬಳ ಸಮಿತಿಯ ಎಲ್ಲ ಮುಖಂಡರು, ನಾಯಕರು, ಬಿಜೆಪಿ ನಾಯಕರು ಎಲ್ಲ ಕೂಡ ಇರುವಂಥದ್ದು. ಸದ್ಯ ಸುವ್ಯವಸ್ಥೆ ಕಾಪಾಡೋ ಹಿನ್ನೆಲೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಇನ್ನೊಂದು ಕಡೆ ಎಲ್ಲ ರೀತಿಯ ಶಂಕುಸ್ಥಾಪನೆ ಕೂಡ ಆಗಿರುವಂಥದ್ದು. ಒಂದು ಕಡೆ ಕಾಂಗ್ರೆಸ್ ಮಾಜಿ ಶಾಸಕರು ವಿನಯ್ ಕುಮಾರ್ ಸೊರಕೆ ಅವರು ಕೂಡ ಕಿಡಿಕಾರ್ತಾ ಇದ್ದಾರೆ. ಕಂಬಳವನ್ನು ಮುಂದೂಡಿ ಮಾರ್ಚ್ 4ಕ್ಕೆ ಜಿಲ್ಲಾಡಳಿತದಿಂದ ಆಯೋಜನೆ ಮಾಡಿದಂತಹ ಅಂದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಹೇಳ್ತಾ ಇದ್ದಾರೆ. ಉಸ್ತುವಾರಿ ಸಚಿವ ಹೆಬ್ಬಾಳ್ಕರ್ ಮೂಲಕ ಒತ್ತಾಯವನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ನಾವು ಬ್ಯಾನರ್ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಬ್ಯಾನರ್ ಕೂಡ ಹಾಕಿದ್ದೇವೆ ಅನ್ನುವಂಥದ್ದು ಹಾಕಿದ್ದಾರೆ. ಇದು ಏನು ಮುಹೂರ್ತದ ಹಿನ್ನೆಲೆಯಲ್ಲಿ ಇವತ್ತು ಮಾಡಲೇಬೇಕಾಗಿತ್ತು, ಮಾಡಿದ್ದೇವೆ, ರಾಜಕೀಯ ಬೇಡ ಅನ್ನುವಂಥ ಮನವಿಯನ್ನು ಗುರ್ಮೆ ಸುರೇಶ್ ಶೆಟ್ಟಿ ಮಾಡಿದ್ದಾರೆ. ಸದ್ಯಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಯಬೇಕಿದ್ದ ಕ್ರೀಡೆ
ಕಂಬಳ ಇರುವಂಥದ್ದು ಈಗ ರಾಜಕೀಯ ಕಚ್ಚಾಟಕ್ಕೆ ಕಾರಣ ಆಗಿರುವಂಥದ್ದು. ಬಹಳಷ್ಟು ಎಲ್ಲ ಕಡೆ ಕರಾವಳಿಯ ಎಲ್ಲ ಕಡೆ ಆಗುವಂಥದ್ದು ಒಳ್ಳೆ ರೀತಿಯ ಕಂಬಳ ಆಗುತ್ತೆ. ಆದರೆ ಈ ಶಂಕುಸ್ಥಾಪನೆ ಸರ್ಕಾರಿ ಭೂಮಿಯಲ್ಲಿ ಆಗುವಂಥ ಶಂಕುಸ್ಥಾಪನೆಗೆ ಈ ರೀತಿಯ ಒಂದು ರಾಜಕೀಯ ಬೆರಕೆ ಏನಿದೆ ಅದು ಬಹಳಷ್ಟು ಉಡುಪಿ ಜಿಲ್ಲೆಗೆ ತಲೆದಗ್ಗಿಸುವಂತಹ ಬೆಳವಣಿಗೆ ಅಂತ ಹೇಳ್ಬೋದು. ಆದಷ್ಟು ಬೇಗ ಸೊರಕೆ ಅವರು ಇಂತಹ ಒಳ್ಳೆಯ ಬೆಳವಣಿಗೆಗೆ ಕೈ ಜೋಡಿಸಬೇಕು. ಮುಹೂರ್ತಕ್ಕಾಗಿ ಒಂದು ಮುಹೂರ್ತ ನಿಗದಿಪಡಿಸಿದ ದಿನವನ್ನು ಬೇಡ ಮುಂದೂಡುವಂತಹ ಕೆಲಸ ರಾಜಕೀಯ ಕಿತ್ತಾಟಕ್ಕೆ ಕಾರಣ ಆಗಿರುವಂಥದ್ದು. ಸದ್ಯ ಇವೆಲ್ಲ ಬೆಳವಣಿಗೆ ಆದಷ್ಟು ಬೇಗ ಶಾಂತ ಆಗಲಿ ಮತ್ತು ಕಂಬಳ ಒಳ್ಳೆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಡೀಲಿ ಅನ್ನುವಂಥದ್ದು ನ್ಯೂಸ್ ಫಸ್ಟ್ ಆಶಯ. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್ ಉಡುಪಿ.